ನಮಗೀಗಾಗಲೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಏನೇನು ಗೊತ್ತು, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತು ಏನು ಅಂತ ಜನಗಳಿಗೆ ಗೊತ್ತಿಲ್ಲ ನಮಗೆ. ಆ ವಿಶ್ವ ಹಿಂದೂ ಪರಿಷತ್ತು ತುಂಬ ಪ್ರಮುಖವಾದದ್ದು, ನಮ್ಮ ದೇಶಕ್ಕೆ ಬಹಳ ಮುಖ್ಯವಾದದ್ದು. ವಿಶ್ವ ಹಿಂದೂ ಪರಿಷತ್ತು ಅಂದರೆ ನಮ್ಮ ಸಂಸ್ಕಾರಗಳು, ನಮ್ಮ ಮನೆಯಲ್ಲಿ ಕುಂಕುಮದಿಂದ ಒಂದು ಸಂಸ್ಕಾರ, ಕಾಲದಲ್ಲಿ ಕೂಡ ಒಂದು ಸಂಸ್ಕಾರ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತು ಹಿಂದೂಗಳ ಕರ್ತವ್ಯಗಳೇನು, ಸಂಸ್ಕಾರಗಳೇನು, ಗಂಡಾಂದ್ರೇನು, ಒಂದು ತುಳಸಿ ಪೂಜೆ ಏನು ಮಾಡ್ತೀವಿ, ಒಂದು ಆಂಜನೇಯ ಜಯಂತಿ ಏನು ಮಾಡ್ತೀವಿ, ಅದರಿಂದ ಒಂದು ಉದ್ದೇಶಗಳಿರ್ತದೆ. ಒಂದು ತುಳಸಿ ಪೂಜೆ ಏನು ಮಾಡ್ತೀವಿ, ತುಳಸಿ ಅವಳ ಆದರ್ಶಗಳನ್ನು ನಮ್ಗೆ ಕೊಡಮ್ಮ. ಬೆಳಿಗ್ಗೆ ನಾವು ತುಳಸಿ ಪೂಜೆ ಮಾಡೋದು, ತುಳಸಿ ಮಹಾನ್ ರಾಕ್ಷಸ, ಸಣ್ಣ ಕಥೆ ಹೇಳ್ಬೇಕಾರೆ ತುಳಸಿ ಮಹಾನ್ ರಾಕ್ಷಸ. ನಾವು ಗುರಿಗಳು ಹೋಯ್ತೀವಿ ಕೈ ಮುಗಿತೆ, ಆದರೆ ಅಮ್ಮ ನಮ್ಮ ಮನೆ ಮುಂದೆ ಬಂದವಳು. ಅದಕ್ಕೆ ಕಾರಣ ಏನು ಅಂದರೆ ಅವಳು ಮಹಾನ್ ರಾಕ್ಷಸರಿ. ಅವನು ರಾಕ್ಷಸ ಏನು ಮಾಡ್ತಾನೆ ಅಂದರೆ ಋಷಿ ಮುನಿಗಳಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ. ಆ ಎಲ್ಲ ಋಷಿ ಮುನಿಗಳಿಗೂ ತೊಂದರೆ ಕೊಡ್ತಾ ಇರ್ತಾನೆ. ಎಲ್ಲರಿಗೂ ಸಾಯಿಸೋದು, ಮಟ್ಟದು, ಯಜ್ಞ ಯಾಗಾದಿಗಳನ್ನ ಹಾಳು ಮಾಡೋದು, ಹೋಮಗಳನ್ನ ಹಾಳು ಮಾಡೋದು, ಹಿಂಗೆ ಮಾಡ್ತಾ ಇರ್ತಾನೆ ತುಳಸಿ ಪತಿ. ಅವನೇನೇ ಮಾಡ್ಕೊಂಡು ಬಂದ್ರು ತುಳಸಿ ಆದವಳು ನನ್ನ ಗಂಡ, ನನಗೆ ಕುಂಕುಮ ಭಾಗ್ಯ ಕೊಟ್ಟಿರೋನು, ಬಳೆ ಭಾಗ್ಯ ಕೊಟ್ಟಿರೋನು ಅಂತ ಹೇಳಿ ಅವನ್ನ ಪ್ರೀತಿ ಮಾಡ್ತಾನೆ ಇರ್ತಾನೆ. ಹೀಗೆ ತುಂಬ ಕಷ್ಟಗಳನ್ನ ಅನುಭವಿಸಿದಾಗ ಆ ಋಷಿಮುನಿಗಳೆಲ್ಲ ಹೋಗಿ ಶಿವನ ಹತ್ರ ವಿಷ್ಣು ಹತ್ರ ಬೇಡ್ಕೊತಾರೆ. ವಿಷ್ಣುದೇವ, ಈ ತುಳಸಿ ಗಂಡ ರಾಕ್ಷಸ ನಮ್ಮ ಋಷಿಗಳ ಸಂತತಿಗಳೆಲ್ಲ ಹಾಳು ಮಾಡ್ತಾನೆ. ಮುಂದೆ ನಿಮ್ಮ ದೇವ್ರ ಪೂಜೆ ಮಾಡೋರು ಯಾರು, ಉತ್ಸವ ಮಾಡೋರು ಯಾರು, ಯಜ್ಞ ಯಾಗಾದಿಗಳನ್ನ ಮಾಡೋರು ಯಾರು ಅಂದಾಗ ಆ ವಿಷ್ಣು ಏನು ಮಾಡ್ತಾನೆ, ಆ ತುಳಸಿ ಪತಿ ಇರ್ತಾನಲ್ಲ ಅವರು ಸಂಹಾರ ಮಾಡ್ತಾನೆ ತುಳಸಿ ಪತಿ. ಆಗ ತುಳಸಿ ದೇವಿ ಏನು ಮಾಡ್ತಾನೆ, ನನ್ನ ಗಂಡ ಇದ್ದೇ ಇರ್ತೇನೆ, ನಾನು ಕೂಡ ಇರಲ್ಲ ಅಂತ ಅವಳು ಬೆಂಕಿ ಕೊಡ್ತಾನೆ. ಆಗ ವಿಷ್ಣು ಏನು ಮಾಡ್ತಾನೆ, ಅವಳಿಗೆ ಮರುಜನ್ಮ ಕೊಡ್ತಾನೆ ವಿಷ್ಣುದೇವ. ಆಗ ಮರುಜನ್ಮ ಕೊಟ್ಟಮೇಲೆ ನೀನು ಏನು ಬೇಕು ಅಂದಾಗ ನಿನ್ನ ಪತ್ನಿಯಾಗಿ ಸ್ವೀಕರಿಸು ಅಂತ ಕೇಳ್ತಾನೆ. ಆಗ ನಿನ್ನ ಆದರ್ಶಗಳು ಏನಿದೆಯೋ, ಗಂಡ ಅಂದರೆ ಏನು, ಮಕ್ಕಳು ಅಂದರೆ ಏನು, ಎಷ್ಟಿತ್ತು ಆದರ್ಶ ಭೂಲೋಕದಲ್ಲಿ ಎಲ್ಲರಿಗೂ ಆದರ್ಶದಲ್ಲಿ ನೀನು ಎಲ್ಲರ ಮನೆ ಮುಂದೆ ವಾಸ ಮಾಡು ಅಂತ ಅವಳು ಕಳಿಸ್ತಾರೆ. ಆಗ ಅವರು ಎಲ್ಲರ ಮನೆ ಮುಂದೆ ಭಜನೆ ಮಾಡೋಣ, ಭಜನೆ ದೊಡ್ಡವರೇ ಬರಲ್ಲ. ಈಗ ನಾವು ತಾಯ್ದಿರು ಕಲ್ತ್ಕೊಂಡ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೋದು, ಆದರೆ ನಾವು ತಾಯ್ದಿರೇ ಇವಾಗ ಕಲ್ತಿಲ್ಲ. ಎಲ್ಲ ನಾವೀಗ ಟಿ ವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ತೀವಿ. ಮಕ್ಳು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ನಾವು ಈಗ ಕಮ್ಮಿ ಮಾಡ್ಬಿಟ್ಟಿದ್ವಿ, ನಿಜ ತಗೋತಾ ಇಲ್ಲ. ಈಗ ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ, ಕಾಲೇಜ್ಗೆ ಹೋಗ್ತೀವಿ ಅಂತಾರೆ ನಿಜ, ಆದರೆ ಅವ್ರು ಅಲ್ಲಿ ಕರೆಕ್ಟಾಗಿ ಹೋಯ್ತಾವ್ರೋ ಇಲ್ವೋ ಅಂತ ನಾವು ತಿಳ್ಕೊತಾ ಇಲ್ಲ. ಕೆಲವು ಹೆಣ್ಮಕ್ಳು ಕಾಲೇಜ್ಗೆ ಅಂತ ಹೋಗ್ತಾರೆ, ಅವ್ರು ಏನೋ ಬೇರೆ ಕಡೆ ಇದು ಮಾಡ್ತಿದ್ದಾರೆ. ಈ ಥರ ಎಲ್ಲ ನಡೀತಿದೆ. ಅದರಿಂದಾಗಿ ವಿಶ್ವ ಹಿಂದೂ ಪರಿಷತ್ ಇದನ್ನೆಲ್ಲ ನಮ್ಮನ್ನೆಲ್ಲ ಹಿಂದೂಗಳನ್ನ ಮತ್ತೆ ಒಂದು ಗೂಡಿ ನಾವು ಎಲ್ಲ ರೀತಿಯೂ ನಾವು ಇದಾಗಿರ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ. ಎಲ್ಲ ಕಡೆಯಿಂದ ಇದೆ. ಅದೇ ನೋಡಿ, ಅದೇ ಮುಸ್ಲಿಮ್ಸರು ಇವಾಗ ಅವರೆಲ್ಲ ಒಂದು ಮಸೀದಿಗೆ ಅಂತಂದ್ರೆ ಅವ್ರು ಕರೆಕ್ಟಾಗಿ ತಪ್ಪದೆ ಶುಕ್ರವಾರ ಅವ್ರು ತಪ್ಸೋದಿಲ್ಲ. ಏನೇ ಕೆಲಸ ಇದ್ರೂ ತಪ್ಸೋರು ಅವ್ರು ಹೋಗ್ತಾರೆ. ಕ್ರಿಶ್ಚಿಯನವರು ಅಷ್ಟೇ, ಭಾನುವಾರ ಬರ್ತಂದ್ರೆ ಚರ್ಚ್ಗೆ ಹೋಗ್ತಾರೆ. ಆದರೆ ನಾವುಗಳ ಮಾತ್ರ ದೇವಸ್ಥಾನಕ್ಕೆ ಹೋಗಿ ಅಂದರೆ ಬಲವಂತದಲ್ಲಿ ಹೆಣ್ಮಕ್ಳು ಕರ್ಕೊಂಡೋದ್ರು ಅವ್ರು ಅದೇಗಿಡಲ್ಲ. ಆಮೇಲೆ ಅವರು ಬಟ್ಟೆಗಳೆಲ್ಲ ಅಂದರೆ ಪ್ಯಾಂಟಲ್ಲೂ ಅದುವೇ ಮಂಡಿ ಮೇಲೆಲ್ಲ ಚಿಂದಿ ಆಗಿರ್ತದೆ. ಅದನ್ನೆಲ್ಲ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಾವು ತಗೊಬಂದು ಹಾಕ್ಸ್ತೀವಿ ಮಕ್ಕಳಿಗೆ. ಏನು ಅವಾಗಕ್ಕೆ ಮಕ್ಕಳು ಹೆಣ್ಮಕ್ಳು ಲಂಗ ಬ್ಲೌಸ್ ಎಲ್ಲ ಹೊಟ್ಟೆ ಹೋಯ್ತಿವಾಗ ನಮ್ಗೆ ನೋಡೋಕ್ಕೂ ಸಿಗ್ತಾ ಇಲ್ಲ. ಆ ರೀತಿ ಪೂಜೆ ಮಾಡೋಣ ನಮ್ಮ ಮಕ್ಕಳಿಗೆ.